ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಆಚಾರವಿಡಿದು ಲಿಂಗ, ಅನುಭವವಿಡಿದು ಜಂಗಮ. ತನುವಿನ ಪ್ರಾಣ ಆಚಾರ, ಮನದ ಪ್ರಾಣ ಅನುಭವ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ಲಿಂಗವನ್ನು ಜಂಗಮವನ್ನು ಹೊರಗೆ ಅರಸಲಿಲ್ಲ. ಇದು ಚನ್ನಬಸವಣ್ಣನವರ ಒಂದು ಸಣ್ಣ ವಚನ, ಆದರೆ ಅದ್ಭುತವಾದಂತಹ ಮಾರ್ಮಿಕವಾದಂತಹ ವಚನ. ಅಂದ್ರೆ ಮನುಷ್ಯ ಬೆಳಿಬೇಕು, ಬಾಳ್ಬೇಕು ಅನ್ನುವ ಇಚ್ಛೆ ಮನುಷ್ಯನಲ್ಲಿರುತ್ತೆ, ಎಲ್ಲರಲ್ಲೂ ಇರುತ್ತೆ. ಅದೇನು ಸಂಸ್ಕಾರ ತಗೊಂಡವರಲ್ಲಿ ಅಷ್ಟೇ ಇರುತ್ತೆ, ಸಂಸ್ಕಾರ ತಗೊಳ್ಳಾರ್ದವ್ರು ಇರಲ್ಲ ಅಂತ ಹಂಗೇನಿಲ್ಲ. ಬರೀ ಮನುಷ್ಯ ಜೀವಿ ಅಷ್ಟೇ ಅಲ್ಲ, ಪ್ರತಿಯೊಂದು ಜೀವವೂ ಕೂಡ ಈ ಎರಡು ಬಯಕೆಗಳಿಂದ ಎಲ್ಲ ಬಯಕೆಗಳು ಹುಟ್ಟುತ್ತವೆ. ಒಂದು ಬೆಳಿಬೇಕು, ಇನ್ನೊಂದು ದೀರ್ಘಕಾಲ ಬಾಳ್ಬೇಕು. ಅದು 3 ತಾಸು ಬದುಕ್ತಕ್ಕಂತಹ ವೈರಸ್ಸು ಕೂಡ ಅದನ್ನ ಬಯಸುತ್ತೆ, ಆದ್ರೆ ಅದಕ್ಕೆ ಗೊತ್ತಿರಲ್ಲ ಈ ಬಯಕೆ ಇದೆ ಅಂತ. ಅಲ್ಲಿಂದ ಶುರುವಾಗುತ್ತೆ. ಆದ್ರಿಂದನೇ ನೋಡಿ ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು, ಹುಳ ಹುಪ್ಪಡಿಗಳು ಗಮನಿಸಿ, ಅದರಲ್ಲೂ ವಿಶೇಷವಾಗಿ ಅರಿವು ಜಾಗೃತಿ ಆಗ್ತಾ ಇರ್ತಕ್ಕಂತಹ ಪ್ರಾಣಿಗಳು ಇದಾವಲ್ಲ, ಆನೆಗಳು, ಆಮೇಲಿಂದ ಹಸುಗಳು, ಅಂದ್ರೆ ದನಗಳು, ಆನೆಗಳು, ಹುಲಿ, ಸಿಂಹ, ಇವೆಲ್ಲ ಸಮೀಪ ಬರ್ತಾ ಇರ್ತಾವ ಮನುಷ್ಯನಿಗೆ. ಅವುಗಳ ಲಕ್ಷಣ ಏನಪ್ಪಾ ಅಂದ್ರೆ ಚೆನ್ನಾಗಿ ತಿನ್ಬೇಕು ಅಂತ. ಈ ಹಸುಗಳನ್ನು ನೋಡಿ ನೀವು, ಅವಕ್ ಬೇರೆ ಉದ್ಯೋಗ ಏನು ಕೊಡೋದಿದ್ರು ನಾವು ಸಂತೋಷ ಪಡ್ತಾವ. ತಿನ್ನೋದು ಇದ್ರೆ ಸಾಕು, ತಿನ್ನೋದು ಮೆಲ್ಕಾಡ್ಸೋದು ಚೆನ್ನಾಗಿ ತಿಂತವೆ. ಅಂದ್ರೆ ಇದು ಬಯಕೆ. ರೇಷ್ಮೆ ಹುಳಲ್ಲೂ ನೀವು ಕಾಣ್ತೀರಿ. ರೇಷ್ಮೆ ಹುಳು ಹೇಗೆ ತಿನ್ನುತ್ತೆ ಅಂದ್ರೆ ಅದರ 2 ಪಟ್ಟು ಆಹಾರ ತಿನ್ನುತ್ತ. ಅಷ್ಟು ತೂಕದ, ಅದರ ತೂಕದ 2 ಪಟ್ಟು 3 ಪಟ್ಟು ಇನ್ನೂ ಜಾಸ್ತಿನೇ ಆಹಾರ ತಿನ್ನುತ್ತೆ, ಜೀರ್ಣಿಸುತ್ತೆ. ಅಂದ್ರೆ ಅಲ್ಲಿ ಅದರ ಅರಿವಿನಲ್ಲಿ, ಆ ಪ್ರಜ್ಞೆಯಲ್ಲಿ ಇರ್ತಕ್ಕಂಥದ್ದು ಬಾಳ್ಬೇಕು, ಬೆಳಿಬೇಕು, ಇನ್ನೂ ಅನ್ನೋ ಅಪೇಕ್ಷೆ ಇರ್ತದೆ. ಇದು ಮನುಷ್ಯನಲ್ಲಿ ಇರೋದೇ ಆಶ್ಚರ್ಯ ಏನಲ್ಲ, ಮನುಷ್ಯನಲ್ಲಿ ಇದ್ದೇ ಇರ್ತದೆ. ಆದ್ರೆ ಅದೇನಾದ್ರೂ ವಕ್ರ ರೂಪ ತಾಳಿದ್ರೆ ಮನುಷ್ಯ ದುಃಖಿತನಾಗ್ತಾನೆ. ಅದು ಸರಿಯಾದ ರೂಪದಲ್ಲಿದ್ರೆ ಏನ್ ತೊಂದರೆ ಆಗಲ್ಲ. ಅದನ್ನೇ ಇಲ್ಲಿ ಚನ್ನಬಸವಣ್ಣವರು ಈ ವಚನದಲ್ಲಿ ಹೇಳೋದು, ತನುವಿಗೆ ಏನು ಆಹಾರ ಕೊಡಬೇಕು, ಮನಸ್ಸಿಗೆ ಏನು ಆಹಾರ ಕೊಡಬೇಕು. ತನುವಿನ ಬೆಳವಣಿಗೆಗೆ, ತನುವಿನ ಬಾಳುವಿಕೆಗೆ ಏನ್ ಬೇಕು, ಮನಸ್ಸು ಊರ್ಧ್ವಮುಖ ಆಗಕ್ಕೆ, ಮನಸ್ಸು ಉನ್ನತ ಮುಖ ಆಗೋದಕ್ಕೆ ಏನ್ ಮಾಡ್ಬೇಕು. ಇದೇ ಚನ್ನಬಸವಣ್ಣವ್ರು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ. ಅದನ್ನ ಶರಣರ ಪರಿಭಾಷೆಯಲ್ಲಿ, ವಚನದ ಪರಿಭಾಷೆಯಲ್ಲಿ ಹೇಳ್ತಾರೆ. ಏನು? ಮೊದಲನೇದಾಗಿ ಆಚಾರವಿಡಿದು ಲಿಂಗ, ಅನುಭವವಿಡಿದು ಜಂಗಮ. ಲಿಂಗ ಜಂಗಮ ಅನ್ನುವಂಥದ್ದು ಸಾಕಾರ ನಿರಾಕಾರ, ವ್ಯಕ್ತರೂಪ ಅವ್ಯಕ್ತ ರೂಪ. ಅಥವಾ ಇನ್ನೂ ಸ್ಪಷ್ಟವಾಗಿ ತಿಳಿಬೇಕಂದ್ರೆ ಲಿಂಗ ಇಷ್ಟಲಿಂಗ ವ್ಯಕ್ತರೂಪ ಆದರೂ ಪರಮಾತ್ಮ ಅವ್ಯಕ್ತ, ಜಂಗಮ ನಿರಾಕಾರ ಆದರೂ ಕೂಡ ಜಂಗಮದ ಸಾಕಾರ ರೂಪ ಯೋಗಿಗಳು, ತ್ಯಾಗಿಗಳು, ಗುರುಗಳು. ಆದ್ರಿಂದ ಆಚಾರವಿದಿಂದ ತನು, ಅನುಭವದಿಂದ ಮನ. ತನುವಿನ ಪ್ರಾಣ ಆಚಾರ, ಮನದ ಪ್ರಾಣ ಅನುಭವ. ಇದು ಅದ್ಭುತವಾದಂಥದ್ದು. ಚನ್ನಬಸವಣ್ಣ, ಅದಕ್ಕೆ ಬಸವಣ್ಣವರು ಪ್ರಭುದೇವರು ಇಬ್ರು ಮೆಚ್ಕೊಂಡ್ಬಿಡ್ತಾರೆ ಚನ್ನಬಸವಣ್ಣವ್ರ ಜ್ಞಾನವನ್ನ. ಅದ್ಭುತ ಅಂತ ಹೇಳ್ತಾರೆ. ಸ್ವಯಂಭೂ ಜ್ಞಾನಿ ಅಂತ ಕರೆದ್ಬಿಡ್ತಾರೆ ಪ್ರಭುದೇವರು. ಅಂತಹ ಅಂದ್ರೆ ಈಗ ಹೆಂಗೆ ವಿಜ್ಞಾನಿಗಳು ಕೋಡ್ ವರ್ಡ್ ಅಂತ ಮಾಡ್ತಾರೆ, ಅದನ್ನ ವಿಶೇಷ ಸಣ್ಣದ್ರಲ್ಲಿ ಅಡಗಿಸ್ತಾರೆ, ಸೂತ್ರಗಳೆಲ್ಲ ಅಡಗಿಸ್ತಾರಲ್ಲ, ಹಾಗೆ ಚನ್ನಬಸವಣ್ಣ ಆಗಿನ ಕಾಲಕ್ಕೆ, ಆಗಿನ್ನೂ ಈ ಭೌತ ವಿಜ್ಞಾನದ ಕಲ್ಪನೆ ಇರ್ಲಿಲ್ವೇನೋ 12ನೇ ಶತಮಾನದಲ್ಲಿ, ಅಂಥ ಸಂದರ್ಭದಲ್ಲೂ ಕೂಡ ಚನ್ನಬಸವಣ್ಣವರು ಅಧ್ಯಾತ್ಮದಲ್ಲಿ ವಿಜ್ಞಾನ ಮ್ಯಾಥಮೆಟಿಕ್ಸ್ ತರ ಸೂತ್ರಬದ್ಧವಾಗಿ ಹೇಳ್ಬಿಡ್ತಾರೆ. ಆಚಾರವಿಡಿದು ಲಿಂಗ,
ಅನುಭಾವವಿಡಿದು ಜಂಗಮ. ಆಚಾರದಿಂದ ಲಿಂಗ ಸಾಕ್ಷಾತ್ಕಾರ ಅಂದ್ರೆ ಇವತ್ತು 21ನೇ ಶತಮಾನದಲ್ಲಿ ಬಾಳ್ತಾ ಇರ್ತಕ್ಕಂಥ ನಾವು, ಪಾಶ್ಚಿಮಾತ್ಯ ವಿದ್ಯಾಭ್ಯಾಸ ಪಡ್ಕೊಂಡಿರ್ತಕ್ಕಂಥ ನಾವು ಇದನ್ನ ಬಿಟ್ಬಿಟ್ಟಿದೀವಿ. ನಾವು ಅಂತಂದ್ರೆ ಬರೀ ನಾನು ಕೇವಲ ನಮಗೆ ಅನ್ವಯಿಸ್ಕೊಳ್ಳಲ್ಲ ಈ ಮಾತನ್ನ. ತುಂಬಾ ಜನ ದೊಡ್ಡ ದೊಡ್ಡ ಸಾಧಕರು ಅನ್ನಿಸ್ಕೊಂಡಂತವ್ರು, ಸಿದ್ಧ ಪುರುಷರು ಅನ್ನಿಸ್ಕೊಂಡಂತವ್ರು ಕೂಡ ಲಿಂಗ ಸಾಧನೆಯನ್ನು ಬಿಟ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ದೊಡ್ಡ ದೊಡ್ಡ ನೀವು ಯಾರು ಸಂತರು ಅಂತ ಆರಾಧಿಸ್ತಾ ಇದ್ದೀರಾ ಅಂಥವರು ಕೂಡ ಲಿಂಗ ಪೂಜೆಯನ್ನ, ಲಿಂಗದ ಸಾಧನೆಯನ್ನ ಅಂದ್ರೆ ಆಚಾರವಿಡಿದು ಲಿಂಗ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಸಮಾಜದ ಒತ್ತಾಯಕ್ಕಾಗಿಯೋ ತಮ್ಮ ಹೆಸರನ್ನು ಉಳಿಸ್ಕೊಳ್ಳೋದಕ್ಕಾಗಿಯೋ ಆಚಾರ್ಯವಂತರಾಗಿರೋದು ಬೇರೆ. ಆದ್ರೆ ಲಿಂಗದ ಆನಂದ ಅನುಭವಿಸೋದಕ್ಕೋಸ್ಕರವಾಗಿ, ಲಿಂಗ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೋಸ್ಕರ ಆಚಾರ್ಯವಂತರಾಗಿರೋದು ಬೇರೆ. ಇಲ್ಲಿ ಈ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೋಬೇಕು. ಲಿಂಗ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೇಬೇಕು ಅನ್ನುವಾಗ ನಮಗೆ ಕಾಯಿಲೆಗಳಾಗ್ಲಿ ಅಥವಾ ಏನು ಉಳಿಯಲ್ಲ. ಆನಂದ 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 ಬರ್ತಾ ಹೋಗುತ್ತೆ. ಯಾವಾಗ ನಾವು ಸಮಾಜದ ಸಾಕ್ಷಿಯಾಗಿ ಬದುಕ್ತೀವಿ, ಸಮಾಜದ ಸಾಕ್ಷಿಗೋಸ್ಕರ ಸಮಾಜಕ್ಕಾಗಿ ನಮ್ಮ ಬದುಕನ್ನು ಇಟ್ಕೊಳ್ತೀವೋ ಆವಾಗ ಕಾಯಿಲೆಗಳು, ಹಿಂಸೆಗಳು, ಒತ್ತಡಗಳು, ಆಮೇಲಿಂದ ಕೀರ್ತಿ ಜೊತೆಗೆ ಅಪಕೀರ್ತಿ ಎರಡೂ ಬರ್ತಕ್ಕಂಥದ್ದೇ. ಆದ್ರಿಂದ ಆಚಾರವಿಡಿದು ಲಿಂಗ ಅಂದ್ರೆ, ಲಿಂಗ ಬರೋದು ಅಂದ್ರೆ ಬೆಳಿಗ್ಗೆ ಬೇಗ ಹೇಳೋದು, ಗುಪ್ತ ಸಾಧನೆ, ಪ್ರಾಣಾಯಾಮದ ಸಾಧನೆ, ಯೋಗ ಸಾಧನೆ, ಕಾಯಕ, ಇವನ್ನೆಲ್ಲ ನಿರಂತರವಾಗಿ ಮಾಡಬೇಕು. ಈಗ ನೋಡಿ, ಈಗ ಅವರು ಹಾಡಿದ್ರಲ್ಲ, ತುಂಬಾ ವಿಶೇಷ ವ್ಯಕ್ತಿ. ನನಗದೇ ಇವ್ರು ಬರ್ತಾರೆ ಅಂತ ಕಲ್ಪನೆ ಇರಲಿಲ್ಲ ನನಗೆ. ಹೋದ 20ನೇ ವಾರ್ಷಿಕೋತ್ಸವಕ್ಕೆ ಬಂದಿದ್ರು, ಆದ್ರೆ ಅವರ ಹಾಡು ಕೇಳಕ್ ಆಗಿರ್ಲಿಲ್ಲ ಅವಾಗ ಅನ್ಸುತ್ತೆ. ಇವತ್ತು ಹಾಡಿದ್ರು, ಎಷ್ಟು ಸಹಜವಾಗಿ ಹಾಡಿದ್ರು. ಅವ್ರೇನು ಕಲಿತ ಸಂಗೀತವೂ ಅಲ್ಲ. ಇನ್ನು ನಮ್ಮ ಕಾಶಿನಾಥ್ ಅವ್ರು ಸ್ವಲ್ಪ ಸಂಗೀತದ ಗುರುಗಳ ಹತ್ರ ಕೂತಿರ್ಬೋದು. ಅವಾಗ ಕೂತ್ಕೊಳ್ಳೋದು, ಸ್ವಲ್ಪನಾರ ಹಾಡೋದು, ನಮ್ಮ ಬಸವಲಿಂಗಯ್ಯ ಹಿರೇಮಠ ಅವ್ರ ಜೊತೆಗೆ, ಬೇರೆ ಬೇರೆಯವ್ರ ಜೊತೆಗೆಲ್ಲ ಇವರು ಸ್ವಲ್ಪ ಸಂಗೀತದ ಒಡನಾಟ ಇದೆ ಇವರಿಗೆ. ಅದಕ್ಕೆ ಅಷ್ಟು ಚೆನ್ನಾಗಿ ಹಾಡಿದ್ರು ಇವರು ಕೂಡ. ತಂಬೂರಿ ಶ್ರುತಿ ಇಟ್ಕೊಂಡು ಅವ್ರು ಏನು ಇಟ್ಕೊಳ್ಳಿಲ್ಲ, ಶ್ರುತಿನೂ ಇಟ್ಕೊಳ್ಳಿಲ್ಲ, ಏನು ಇಟ್ಕೊಳ್ಳಿಲ್ಲ, ಹಾಗೆ ಹಾಡಿದ್ರು. ಅದು ಲಿಂಗ ಸಾಧನೆ ಅಂದ್ರೆ ತನಗೆ ಲಿಂಗ ನೇಮಿಸಿರ್ತಕ್ಕಂತಹ ಬದುಕನ್ನ ಒಪ್ಪಿಕೊಂಡು, ಅವ್ರಿಗೆ ಕಣ್ ಕಾಣಿಸಲ್ಲ. ಆಮೇಲೆ ವಿದ್ಯಾಭ್ಯಾಸವೂ ಸಿಗ್ಲಿಲ್ಲ ಅವ್ರಿಗೆ, ವಿದ್ಯಾಭ್ಯಾಸ ಸಿಗ್ಲಿಲ್ಲ, ಕಣ್ ಕಾಣಿಸಲ್ಲ. ಆದ್ರೂ ಕೂಡ ತಮಗೇನ್ ಒಂದು ಕಾಯಕ ಸಿಕ್ಕಿದೆಯೋ ಅದನ್ನ ಮಾಡ್ಕೊಂಡು ಅದರಲ್ಲೇ ಅವ್ರ ಜೀವನ ಕಟ್ಕೊಂಡಿದ್ದಾರೆ. ಇದು ಆಚಾರ ಇದ್ರೆ ಮಾತ್ರ ಸಾಧ್ಯ. ಅಂದ್ರೆ ಸ್ವಾವಲಂಬಿಯಾಗಿ ಬದುಕಬೇಕು, ಜೊತೆಗೆ ಪರಮಾತ್ಮನ ಸಾಕ್ಷಿಯಾಗಿ ಬದುಕಬೇಕು ಅಂತಕ್ಕಂಥದ್ದೇನಿರುತ್ತಲ್ಲ, ಇದೇ ಆಚಾರ, ಸದಾಚಾರದ ಬದುಕು. ಆಚಾರವಿಡಿದು ಲಿಂಗ ಅಂದ್ರೆ ಲಿಂಗ ನಮಗೆ ಸಿಗ್ಬೇಕಾದ್ರೆ ಆಚಾರ ಹಿಡಿದು ನಡಿಲೇಬೇಕು. ಬೆಳಗಿನ ಪೂಜೆ, ರಾತ್ರಿಯ ಸರಿಯಾದ ನಿಯಮಗಳು, ಅಂದ್ರೆ ಮಲ್ಕೊಳ್ಳೋದಿರ್ಬೋದು, ಎದ್ದೇಳೋದಿರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಅವುಗಳನ್ನು ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ಆಚಾರ ಆಗುತ್ತೆ, ಸದಾಚಾರವಾಗುತ್ತೆ. ಅದರಿಂದ ಲಿಂಗಕ್ಕೆ ಸಮೀಪ ಆಗ್ತೀವಿ ನಾವು. ಲಿಂಗ ಚೈತನ್ಯ ನಮ್ಮೊಳಗೆ ಜಾಗೃತ ಆಗಕ್ಕೆ, ಸ್ವಲ್ಪನಾದ್ರೂ ಜಾಗೃತ ಆಗಕ್ಕೆ ಅನುಕೂಲ ಆಗುತ್ತೆ. ಆಚಾರವಿಡಿದು ಲಿಂಗ, ಅನುಭಾವವಿಡಿದು ಜಂಗಮ. ಅನುಭಾವದಿಂದ ಜಂಗಮ. ಜಂಗಮ ಅಂದ್ರೆ ಇಲ್ಲಿ ಕೇವಲ ಮನುಷ್ಯ ರೂಪಿ ಜಂಗಮ ಅಂತ ಅಲ್ಲ, ಅದು ಹೌದು. ಆದ್ರೆ ಆತ್ಮಜ್ಞಾನ ಉಂಟಾಗತ್ತಲ್ಲ, ಅದು ಜಂಗಮವೇ. ಶಾಂತಿ, ಸಮಾಧಾನ, ವಿವೇಕ ಇವೆಲ್ಲ ಹುಟ್ಟುತ್ತಾವಲ್ಲ, ಇದು ಕೂಡ ಜಂಗಮ. ಅನುಭಾವದಿಂದ ಇದು ಸಾಧ್ಯ. ಮೊದಲನೇದು ಆಚಾರ ಇರಬೇಕು. ಆಚಾರ ಸದಾಚಾರ ಆದ್ರೆ ಅನುಭವ ಉಂಟಾಗಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಅವ್ರ ಆಚಾರ ಮೂಢಾಚಾರ ಆದ್ರೆ, ಆಚಾರ ಅನಾಚಾರ ಆದ್ರೆ, ಆಚಾರ ವ್ಯಭಿಚಾರ ಆದ್ರೆ ಮನುಷ್ಯನ ಶಕ್ತಿ ಅದು ಸೊರಗಿ ಮತ್ತೆ ರೋಗ ಶುರುವಾಗುತ್ತೆ. ಅದಕ್ಕೆ ಆಚಾರವಿಡಿದು ಲಿಂಗ, ಅನುಭಾವದಿಂದ ಜಂಗಮ. ತನುವಿನ ಪ್ರಾಣ ಆಚಾರ, ಮನದ ಪ್ರಾಣ ಅನುಭವ. ಇಲ್ಲಿ ಇವೆರಡು ವಾಕ್ಯ ಸರಿಯಾಗಿ ತಿಳ್ಕೋಬೇಕು ನಾವು. ತನುವಿನ ಪ್ರಾಣ ಅಂದ್ರೆ ತನುವಿಗೆ ಶಕ್ತಿ ಬರ್ಬೇಕಾದ್ರೆ, ತನು ಆರೋಗ್ಯಪೂರ್ಣವಾಗಬೇಕಾದ್ರೆ, ತನು
ಅದು ನಮಗೆ ಆನಂದದ ನೆಲೆ ಆಗಬೇಕಾದ್ರೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ತಮ್ಮ ದೇಹವೇ ತಮಗೆ ವೈರಿ ತರ ಆಗ್ಬಿಟ್ಟಿರುತ್ತೆ. ರೋಗ, ದುಃಖ, ಹಿಂಸೆ, ನೋವುಗಳು, ಅದು ಇದು. ಯಾಕಪ್ಪ ಈ ಶರೀರದಲ್ಲಿ ಇದೀನಿ ನಾನು, ಯಾವತ್ತು ಶರೀರ ಬಿಟ್ಟು ಹೋಗ್ತೀನಿ ಅನ್ನೋ ಲೆಕ್ಕಕ್ಕೆ ಅಷ್ಟು ತೊಂದರೆ ಕೊಡ್ತಿರುತ್ತೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವನಿಗೆ ಆಚಾರ ಗೊತ್ತಿಲ್ಲ. ತನುವಿನ ಪ್ರಾಣವನ್ನಾಗಿ ಆಚಾರವನ್ನ ಮಾಡ್ಕೊಂಡಿಲ್ಲ ಅವನು. ಮನದ ಪ್ರಾಣ ಅನುಭವ. ಮನಸ್ಸು ಅಷ್ಟೇನೆ. ಮನಸ್ಸು ಅನುಭಾವಿ ಆಗದೆ ಹೋದ್ರೆ ಹುಚ್ಚಾಗ್ಬಿಡುತ್ತದು. ಅದಕ್ಕೆ ಎರಡೇ ಆಯ್ಕೆ ಇರೋದು ಮನಸ್ಸಿಗೆ. ಅಥವಾ ಮಧ್ಯದಲ್ಲಿ ಸುಮ್ಮನೆ ಏನೋ ಇರಬೇಕು, ಬದುಕ್ಬೇಕಲ್ಲ ಅಂತ ಬದುಕುತ್ತೆ. ಮೂರನೇ ಮಾರ್ಗ ಅದು. ನೀವು ಶಕ್ತಿವಂತರಾಗಿ ಯಾರು ಹುಟ್ಟಿದೀರಿ, ಶಕ್ತಿ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಲ್ಲಿ ಯಾರು ನಡೀತೀರಿ, ಅವ್ರಿಗೆ ಆಯ್ಕೆ ಎರಡೇ ಇರ್ತದೆ. ಒಂದು, ಮನಸ್ಸನ್ನ ಪಳಗಿಸಿ, ಮನಸ್ಸನ್ನ ಹಣ್ಣನ್ನಾಗಿ ಮಾಡಿ ಅದನ್ನ ಅನುಭಾವಿಯಾಗಿ ಮಾಡಬೇಕು. ಮನದ ಪ್ರಾಣ ಅನುಭವ, ತನುವಿನ ಪ್ರಾಣ ಆಚಾರ, ಮನದ ಪ್ರಾಣ ಅನುಭವ. ಅನುಭವ ಅಂದ್ರೆ ಆತ್ಮಭಾವ. ಅಂದ್ರೆ ಮನಸ್ಸು ವಿಶಾಲ ಆಗ್ತಾ 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 ಅಂತರ್ಮುಖಿ ಆಗ್ತಾ ಆಗ್ತಾ ಅನುಭವ ಉಂಟಾಗತ್ತೆ. ಅದೇ ಮನಸ್ಸಿಗೆ ಪ್ರಾಣ. ಇಲ್ಲದೆ ಹೋದ್ರೆ ಅದು ಮನಸ್ಸಿಗೆ ಪ್ರಾಣ ಆಗಲ್ಲ, ಅದು ತೊಂದರೆಗೀಡಾಗತ್ತೆ. ಆದ್ರಿಂದ ತನುವಿನ ಪ್ರಾಣ ಆಚಾರ, ಇಲ್ಲ ಅದು ಹುಚ್ಚಾಗತ್ತೆ. ಗಾಂಧೀಜಿ ಕೂಡ ಹೇಳ್ತಾರೆ, ಒಂದ್ ವೇಳೆ ನನಗೆ ಪ್ರಾರ್ಥನೆ ಸಿಗದೆ ಹೋಗಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಿದ್ದೆ. ಅಂದ್ರೆ ಅವ್ರಿಗೆ ಒಳ್ಳೆ ಶಕ್ತಿ ಸರಿಯಾಗಿ ಬಳಸಿದ್ರೆ ಒಳ್ಳೆ ಮಾರ್ಗಕ್ಕೆ ಹಿಡಿಯುತ್ತೆ, ಇಲ್ಲ ಅಂದ್ರೆ ಹುಚ್ಚು ಮಾರ್ಗಕ್ಕೆ ಕರ್ಕೊಂಡು ಹೋಗ್ಬಿಡು, ಕೆಟ್ಟ ಮಾರ್ಗಕ್ಕೆ ಕರ್ಕೊಂಡು ಹೋಗ್ಬಿಡು. ಶಕ್ತಿವಂತರೇ ಅತಿ ದುಷ್ಟರಾದ್ರೂ ಆಗ್ಬೋದು, ಅತಿ ಶ್ರೇಷ್ಠರಾದ್ರೂ ಆಗ್ಬೋದು. ಅದಕ್ಕೆ ಶಕ್ತಿ ಎನ್ನುವಂಥದ್ದು ಬಹಳ ಮುಖ್ಯ. ಅದು ಮನಸ್ಸಿನ ಪ್ರಾಣ ಅನುಭವ. ಎಂಥ ಅದ್ಭುತ ಸೂತ್ರ ಇದು ಅಂದ್ರೆ, ತನುವಿನ ಗಟ್ಟಿ ಮಾಡ್ಕೋಬೇಕಾದ್ರೆ ಆಚಾರವಂತರಾಗಿ ನಡೀರಿ, ಮನಸ್ಸನ್ನ ಪ್ರಫುಲ್ಲಿತ ಮಾಡ್ಕೋಬೇಕಾದ್ರೆ ಅನುಭವ ಮಾರ್ಗದಲ್ಲಿ ನಡೀರಿ. ಎರಡು ಬೇಕು, ಒಂದು ಬಿಟ್ಟು ಒಂದಿಲ್ಲ. ಒಂದು ಬಿಟ್ಟು ಒಂದಿಲ್ಲ. ಸದಾಚಾರಿಗಳಾಗಿದ್ರೆ, ತನು ಆರೋಗ್ಯಪೂರ್ಣವಾಗಿದ್ರೆ ನಿಮ್ಮನ್ನ ಒಳ್ಳೆ ಭಕ್ತಿ ಮಾರ್ಗ ಕೇಳ್ಕೊಂಡು ಹೋಗುತ್ತ. ಭಕ್ತಿ ಮಾರ್ಗ ಕೇಳ್ಕೊಂಡು ಹೋದ್ರೆ ಅಲ್ಲಿ ಅನುಭವ ಮಾರ್ಗ ಪ್ರಾರಂಭ ಆಗುತ್ತೆ. ಒಂದನ್ನು ಬಿಟ್ಟು ಒಂದಿರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತನುವಿಗೆ ಏನ್ ಬೇಕು ಅದನ್ನು ಕೊಡ್ತಾ ಇರ್ಬೇಕು, ಮನಸ್ಸಿಗೆ ಏನ್ ಕೊಡ್ತಾ ಬೇಕು ಅದನ್ನು ಕೊಡ್ತಾ ಇರ್ಬೇಕು. ಅದಕ್ಕೆ ನಾನು ಹೇಳೋದು ಎಲ್ರಿಗೂ, ಇನ್ಮೇಲೆ ಭಾರತ ದೇಶದಲ್ಲಿ ಅಧ್ಯಾತ್ಮ ಹೆಚ್ಚಾಗ್ಲೇಬೇಕು. ಆಗದೆ ಹೋದ್ರೆ ಇದು ಕೂಡ ಅಮೆರಿಕ ತರ ಹುಚ್ಚಾಸ್ಪತ್ರೆ ಆಗ್ಬಿಡುತ್ತೆ. ಅಲ್ಲಿ ಹುಚ್ಚಾಸ್ಪತ್ರೆಗಳು ಬಹಳ ಇದಾವೆ. ಮಾನಸಿಕ ಸಲಹೆ ಕೊಡೋರು, ಸೈಕಾಟಿಸ್ಟ್ರು, ಸೈಕಾಲಜಿಸ್ಟ್ರು ಅವರೆಲ್ಲ ಬಹಳ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಯಾವುದಕ್ಕೂ ಕೊರತೆ ಇಲ್ಲ. ಉಣ್ಣಕ್ ಕೊರತೆ ಇಲ್ಲ, ತಿನ್ನಕ್ ಕೊರತೆ ಇಲ್ಲ, ಆಸ್ತಿ ಪಾಸ್ತಿ ಕೊರತೆ ಇಲ್ಲ, ಕಾಮಕ್ಕೆ ಕೊರತೆ ಇಲ್ಲ. ಏನಾದ್ರೂ ಅಲ್ಲಿ ಯಾರನ್ನು ಕೇಳಲ್ಲ. ಆದ್ರೆ ಹುಚ್ಚರಾಗೋದು ಜಾಸ್ತಿ ಆಗ್ತಿದ್ದಾರೆ. ಅಥವಾ ಸುಮ್ಮನೆ ಶೂಟ್ ಮಾಡ್ಬಿಡ್ತಾರೆ. ಅವನು 100-20 ಜನರನ್ನ ಕೊಂದು ತಾನು ಕೊಂದ್ಕೊಂಡ್ಬಿಡ್ತಾನೆ. ಈ ತರ ಎಲ್ಲ ಹುಚ್ಚುತನ ಯಾಕೆ ಆಗ್ತಾವ ಅಂದ್ರೆ, ಅದಕ್ಕೆ ಮನಸ್ಸಿಗೆ ಅದಕ್ಕೆ ಬೇಕಾದ ಆಹಾರ ಸಿಗ್ತಾ ಇಲ್ಲ, ಬುದ್ಧಿಗೆ ಅದಕ್ಕೆ ಬೇಕಾದ ವಿವೇಕ ಸಿಗ್ತಾ ಇಲ್ಲ. ಆದ್ರಿಂದ ತನುವಿನ ಪ್ರಾಣ ಆಚಾರ, ಮನದ ಪ್ರಾಣ ಅನುಭವ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ಲಿಂಗವನ್ನು ಜಂಗಮವನ್ನು ಹೊರಗೆ ಹರಸಲಿಲ್ಲ. ಲಿಂಗ ಜಂಗಮ ನಮ್ಮೊಳಗೆ ಇದೆ, ಅದನ್ನ ಒಳಗೆ ಹುಡುಕೋಬೇಕು. ನೀವೇ ಆ ಸ್ವರೂಪ ಆಗಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.